ಹೋಯ್ತು? ಎಲ್ಲ ಹೋಯ್ತು. ಯಾವ್ದ್ರಲ್ಲಿ ಹೋಯ್ತು? ಯುದ್ಧದಲ್ಲಿ ಎಲ್ಲ ಹೋಯ್ತು. ಯಾರು, ಏನು, ಎಂತದ್ದು, ಏನಂತ ಗೊತ್ತಿಲ್ಲಲ್ಲ. ನಾವು ದೇವಲೋಕಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿ ನಮ್ಮ ಒಡೆಯನು ನಾವು ದೇವಲೋಕಕ್ಕೆ ದಾಳಿ ಇಟ್ಟವರು ಸ್ವಾಮಿ. ಇಟ್ಟು ಬಂದವರನ್ನೆಲ್ಲ ಬಡಿದು ಆಮೇಲೆ ದೇವಲೋಕದ ಗದ್ದಿಗೆಯನ್ನು ಏರಬೇಕು ಅಂತ ಆಲೋಚನೆ ಮಾಡುವಾಗ ಏನು ಮಾಡುವ, ನಮ್ಮ ಒಡೆಯನನ್ನ ಕೊಂದೇ ಬಿಟ್ರು. ಹೌದು, ನಿಮಗೆ ಯಾವ ಉಪದ್ರವೂ ಇಲ್ಲ, ಯಾರು ಸತ್ರು ನಿಮಗೆ ಸೂಚಕವೂ ಇಲ್ಲ. ಹಾಗಾಗಿ ಯಾರು ಹೋದ್ರೇನು ಯಾರು ಉಳಿದ್ರೇನು. ಅವಂತೂ ಹೋದ, ಅವ ಹೋದ. ಏನು ನೀನು ಹೋಗಿಬಿಡು. ನಾನು ನಾನೆಂತ ಬುದ್ಧಿವಂತ. ಅವರನ್ನು ಹೊಡೆದು ಕೊಳ್ತಾರೆ ಅನ್ನುವಾಗ ಓಡಿ ಒಂದು ಹೆಣದ ರಾಶಿ ಅಡಿಯಲ್ಲೇ ಬಿದ್ದು ಬಿಟ್ಟಿದ್ದೆ. ದೊಡ್ಡ ಜೀವದ ಆಸೆ ನಿನಗೆ. 1-2-3 ಜನ ಎಲ್ಲ ಬಂದು ನನ್ನನ್ನು ಎತ್ತಿ ಎತ್ತಿ ನೋಡಿದ್ರು. ನಾನು ಶ್ವಾಸವೇ ಬಿಡ್ಲಿಲ್ಲ. ಹಾಗಾಗಿ ಇದು ಒಂದು ಹೆಣ ಅಂತ ತೆಗೆದು ದೂಡಿ ಹೋದ್ರು. ಭಾರಿ ಬುದ್ಧಿವಂತ. ಹಾಗಾಗಿ ಪ್ರಾಣ ಒಂದು ಉಳಿದಿದೆ. ಈ ಸುದ್ದಿಯನ್ನ ನನ್ನಲ್ಲಿಯೇ ನಾನು ಇಟ್ಕೊಳ್ಳಬಾರದು. ಆದ್ರೆ ಹೋಗಿ ಮಾಲಿನಿ ಅಮ್ಮನಲ್ಲಿ ಈ ವಿಷಯ ಹೇಳಬೇಕು. ಹೇಗೆ ಹೇಳಬೇಕು ಅಂತಲೇ ಅರ್ಥ ಆಗುತ್ತಾ ಇಲ್ಲ. ಗಂಡ ಸತ್ತಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಎಷ್ಟು ವ್ಯತ್ಯಯ ಆಗಬಹುದು ಹೇಳಿ. ಆದ್ರೂ ಇಲ್ಲೇ ನಿಂತು ಆಲೋಚನೆ ಮಾಡಿದ್ರೆ ವಿಷಯ ಗೊತ್ತಾಗುದಿಲ್ಲ. ಹಾಗಾಗಿ ನೇರವಾಗಿ ಪಗಳ ಮಾಲಿನಿ ಗುಣಮಣಿಯೇ, ಭಿನ್ನ ಪಗಳ ಮಾಲಿನಿ ಗುಣಮಣಿಯೇ, ಗುಣಮಣಿಯೇ ಗುಣಮಣಿಯೇ ಗುಣಮಣಿಯೇ. ನಾನೇ ಅದು. ನಮೋ ನಮಃ. ಅಲ್ಲ, ನೀನು ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು. ಒಂದು ಅಳಬೇಕು, ಇಲ್ಲ ಮಾತನಾಡಬೇಕು. ಎರಡನ್ನು ಒಟ್ಟಿಗೆ ಮಾಡಬಾರ್ದು. ಈಗ ಅರ್ಥ ಆಗುವುದಿಲ್ಲ. ಮಾತಾಡುವಾಗ ಅಳು ಬರ್ತದೆ, ಅಳುವಾಗ ಮಾತಾಡ್ಬೇಕು ಅನ್ನಿಸ್ತದೆ. ಅಮ್ಮ ಅಮ್ಮ, ಏನು ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡೆ. ಹೇಳು. ನಾನು ಆಲೋಚನೆ ಮಾಡುವುದು ಜನ ಯಾರು ಅಂತಲೇ ಗೊತ್ತಾಗ್ಲಿಲ್ಲ. ಅಯ್ಯ, ಯಾರೋ ನೀನು? ಇಷ್ಟಲ್ಲೂ ನನ್ನ ಪರಿಚಯ ಆಗ್ಲಿಲ್ವ ಅಮ್ಮ? ಈ ಮುಖದಲ್ಲಿ, ಕಣ್ಣಲ್ಲಿ, ಮೂಗೆಯಲ್ಲಿ, ಬಾಯಲ್ಲಿ ಹುಡುಕಬೇಕು ಅಂತ ಒಂದು 25 ದಿವಸ ಬೇಕಾದಿತ್ತಲ್ಲ. ಅಷ್ಟು ದಿವಸ ಹೋದ್ರೂ ನಾನೇ ತೋರಿಸಿಕೊಡ್ಬೇಕೆ ಹೊರತು ನಿಮಗೆ ಸಿಗ್ಲಿಕ್ಕಿಲ್ಲ ಅದು. ಅಮ್ಮ, ಯಾರು ಜನ? ಯಾರು ನೀನು? ನಾನು ಬೇರೆ ಯಾರು ಅಲ್ಲ ಅಮ್ಮ. ಬೇರೆ ಯಾರು ಅಲ್ಲ? ಬೇರೆ ಯಾರು ಅಲ್ಲ. ನೀನ್ ಯಾರು? ನಾನು ನಿಮ್ಮ ಗಂಡ.
ಹಾಳಾಗಿ ಹೋಗ್ಲಿಕ್ಕೆ ಹಣ ಬರ ಕೆಟ್ಟವರೇ ಮುಸುಳುಗಳು ಬಳಸ್ತೇನೆ ಈಗ ನಿನಗೆ. ಯಾಕೆ ಸಿಟ್ಟು ಮಾಡ್ತೀನಿ? ಏನಂದೆ ನೀನು? ಏನಂದೆ? ಇನ್ನೊಂದು ಬಾರಿ ಈ ಮಾತು ಆಡಿದ ಜಾಗ್ರತೆ. ಏನಮ್ಮ ನೀವು ಈ ರೀತಿ ಸಿಟ್ಟು ಮಾಡಿದ್ರೆ ನಾನು ವಿಷಯ ಹೇಗೆ ಹೇಳೋದಮ್ಮ? ಅಮ್ಮ ಏನು ನನ್ನ ಪರಿಚಯ ಆಗಲಿಲ್ವಮ್ಮ? ಯಾರ ನೀನು? ನಾನು ನಿಮ್ಮ ಗಂಡ. ನಾಲಿಗೆ ಸಿಗದು ಉಪ್ಪಿನಕಾಯಿ ಹಾಕಿಟ್ಟೇನು? ಮಾವಿನ ಮಡಿ ಸಿಕ್ಕಲಿಲ್ವಾ? ಯಾಕೆ ಮತ್ತೆ ಉಪ್ಪಿನಕಾಯಿ ಅದಲ್ಲ ಮತ್ತಿನ್ನೇನು? ಅಧಿಕ ಪ್ರಸಂಗ ಮಾತನಾಡಿದ್ರೆ ಜಾಗ್ರತೆ ಜತನ. ಯಾರು ಮುಂಭಾಗದಲ್ಲಿ ನಿಂತು ಮಾತನಾಡ್ತಾ ಇದ್ದೇನು ಅಂತ ಪ್ರಜ್ಞೆ ಬೇಕೇನು? ಅಧಿಕ ಪ್ರಸಂಗ. ಏನಂದೆ ನೀನು? ನಾನು ನಿಮ್ಮ ಗಂಡ. ಹಾಗೆಲ್ಲ ಹೇಳಲಿಕ್ಕಾಗುವ ಅಲ್ಲಮ್ಮ. ಮತ್ತೇನಂದೆ ನೀನು? ನೀವು ಬಾಯಿ ಹಾಕಿದ್ದು ಬೇಗ ಆಯ್ತಮ್ಮ. ಬಾಯಿ ಹಾಕಿದ್ದು ಬೇಗ ಆಯ್ತು. ಹೌದು. ಹಾಗೆ ನೀನು ಮಾತುಂಟ? ಮಾತು ಮುಗಿಯೋ ಮೊದಲೇ ನೀವು ಬಾಯಿ ಹಾಕಿದ್ದಕ್ಕೆ ನಾನೇನು ಸಾಯಲಿ? ಏ ಪುಣ್ಯಾತ್ಮ, ಎಲ್ಲಿ ಎಳಿಬೇಕು ಎಲ್ಲಿ ನಿಲ್ಲಿಸ್ಬೇಕು ಅಂತ ಮೊದಲು ಕಲಿಬೇಕೇನು? ನಾನು ಎಳಿವಲ್ಲೇ ಎಳೆದಿದ್ದೇನೆ, ನಿಲ್ಲಿಸುವಲ್ಲೇ ನಿಲ್ಲಿಸಿದ್ದೇನೆ ಅಮ್ಮ. ವಾಕ್ಯ ಪೂರ್ತಿ ಆಗಿ ಯಾಕೋ ನಿಲ್ಲಿಸಿದಿ? ನಿಮಗೆ ಗೊತ್ತು, ನೀವು ಬಾಯಿ ಹಾಕಿದ್ರೆ ನಿಲ್ಲಿಸಿದೆ ಅಮ್ಮ. ಬಾಯಿ ಹಾಕಿದ್ ಮೊದಲ. ಹೌದು. ಮುಂದುವರ್ಸ. ಅಂದ್ರೆ ನಾನು ನಿಮ್ಮ ಗಂಡನ ಒಟ್ಟಿನಲ್ಲಿ ದೇವಲೋಕಕ್ಕೆ ಹೋದವ. ಗಂಡನ ಜೊತೆಯಲ್ಲಿ ಹೋದವನೇ ನೀನು? ಪುಣ್ಯಾತ್ಮ, ಏ ಪುಣ್ಯಾತ್ಮ. ದೇವಲೋಕಕ್ಕೆ ಜೊತೆಯಲ್ಲಿ ಹೋದೆಯಲ್ಲ, ಅಲ್ಲಿ ಏನ್ ನಡೆಯಿತು ಏನಾಯಿತು ಅನ್ನುವಂತಹ ಪೂರ್ತಿ ವಿಷಯ ನನಗೆ ಹೇಳಬೇಕು ನೀನು. ಒಳ್ಳೆಯ ವಿಷಯ ಕೇಳಿದ್ರೆ ಯಾರಿಗೂ ಸಂತೋಷ ಆಗುದೆ ಅಮ್ಮ. ಹೌದೇ? ಏನಾಯ್ತು ಹೇಳ. ಇಲ್ಲಿಂದ ರಾಕ್ಷಸ ಸೇನೆಯನ್ನೆಲ್ಲ ಕೂಡಿಕೊಂಡು ಒಂದೋ ಬೊಬ್ಬೆ ಹೊಡಿತಾ ನಾವು ದೇವಲೋಕಕ್ಕೆ ಹೋದಾಗ ಅಲ್ಲಿ ಬಾಗಿಲಲ್ಲಿ ದೇವದೂತ ಇದ್ದಿದ್ದ ಅಮ್ಮ. ದೇವದೂತ? ಹೌದು. ಅವ ಬಂದು ನಮ್ಮನ್ನು ತಡೆದ. ಅವನ ಉದ್ಯೋಗ ಎನ್ನುವ ಕಾರಣದಿಂದಲೇ ಅವನಿಗೆ ಹೊಡೆಯದೆ ವಿಷಯ ಹೇಳಿ ಬಿಟ್ಟಾಯ್ತಮ್ಮ. ಹೌದೇ? ಹೌದು. ಅವ ಹೋಗಿ ದೇವಲೋಕದ ಒಡೆಯನಾದ ದೇವೇಂದ್ರನಲ್ಲಿ ಹೇಳಿದ. ಇದು ಪಾತಾಳದಿಂದ ನಮ್ಮ ನಿಮ್ಮ ಯಜಮಾನರು. ಹೌದು. ವಿದ್ಯುನ್ಮಾಲಿ. ಅಯ್ಯೋ, ಗಂಡನ ಹೆಸರು ಹೇಳ್ಬಿಟ್ಟಲ್ಲ. ಅಡ್ಡಿಲ್ಲ, ನಾವು ತಪ್ಪಿದಲ್ಲಿ ನೀವು ಸುಧಾರಿಸುವಾಗ ಗಂಡನ ಹೆಸರು ಹೇಳಿದ್ರು ತೊಂದರೆ ಇಲ್ಲ. ಅವರು ಬಂದಿದ್ದಾರೆ, ಗದ್ದುಗೆಯನ್ನು ಬಿಟ್ಟು ಕೊಡ್ಬೇಕಂತೆ. ಹೆದರಿರ್ಬೇಕು. ಅವ ಗಡ ಗಡ ನಡುಗುವುದರೊಂದಿಗೆ ಇನ್ನೇನು ಬಿಟ್ಟುಕೊಡ್ಲಿಕ್ಕೆ ಆಗ್ತದೆಯೇ? ಹೀಗೆ ಆಗ್ಲಿಕ್ಕಿಲ್ಲ. ಬಿಡುವುದೇ. ಆದ್ರೂ ನಾವು ಯಾರು ಅಂತ ತೋರಿಸಬೇಕು ಎನ್ನುವ ಕಾರಣದಿಂದ ನೇರವಾಗಿ ಅವರು ಎಲ್ಲ ಸೇನೆ ಕೂಡ್ಕೊಂಡು ಯುದ್ಧಕ್ಕೆ ಬಂದಾಯ್ತಮ್ಮ. ಯುದ್ಧಕ್ಕೆ ಬಂದ್ರೆ? ಹೌದಮ್ಮ. ಆಮೇಲೆ ಅಮ್ಮ, ಯುದ್ಧದಲ್ಲಿ ಬಂದಂತ ಒಬ್ಬರೊಬ್ಬರನ್ನೇ ಎಲ್ಲ ಬಡಿದು ತೆಗೆದ್ರಮ್ಮ. ನೀನು ಹಾಗೆ ಹೇಳಿದ್ರೆ ನನಗೆ ಸಂತೋಷ ಆಗೋದಿಲ್ಲ, ಕುತೂಹಲ ಹಾಗೆ ಉಳಿತದೆ. ಈಗ ಯಾರ್ಯಾರು ಬಂದ್ರು ಯುದ್ಧಕ್ಕೆ? ದೇವೇಂದ್ರ ಅಪ್ಪಣೆ ಮಾಡಿದ್ದೆ ತಡ. ಅಗ್ನಿ ಬಂದ ಅಮ್ಮ. ಅಗ್ನಿ ಬಂದು ನಿಮ್ಮ ಯಜಮಾನರೊಡನೆ ಯುದ್ಧ ಮಾಡುತ್ತಿರುವಾಗ ಹಚ್ಚಿದಂತ ಈ ಚಿಮುನಿ ನಿಂಗಿ ಹೋದಾಗೆ ಹೋಯ್ತಮ್ಮ. ನನ್ನವರ ಸಾಮರ್ಥ್ಯ ಅಂದ್ರೆ ಅಂತದ್ದ. ಬೆಂಕಿ ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಅಮ್ಮ. ಅಗ್ನಿಗೆ ನೀರಾಗಿ ಬಿಟ್ಟ. ನೀರ್ ಹಾಕಿದಾಗ ಆಯ್ತು. ಸರಿ. ಆಮೇಲೆ ವರುಣ ಬಂದ ಅಮ್ಮ. ವರುಣ. ಹೌದು. ವರುಣ ಬಂದ. ಆಮೇಲೆ ಮಳೆ. ವರುಣ ಬಂದಾಗ ನಿಮ್ಮ ಯಜಮಾನರು ಕೈಯಲ್ಲಿದ್ದ ಕತ್ತಿಯನ್ನು ತಿರುಗಿಸಿದ ರಭಸದಲ್ಲಿ ಹತ್ರ ನಾನಿದ್ದೇನೆ. ಇಲ್ಲ, ನೀನ್ ತಿರುಗಿಸ್ಬೇಡ. ತಿರುಗಿಸಿದ ರಭಸದಲ್ಲಿ ವರುಣ ಮಳೆ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಮಳೆಯೇ ಇಲ್ಲ. ಎಲ್ಲ ಆ ಕಡೆ ಈ ಕಡೆ ಹುಡಿ ಹಾರ್ಲಿಕ್ಕೆ ಶುರುವಾಯ್ತಮ್ಮ. ಅಮ್ಮ, ನಮ್ಮವರ ವರ್ಚಸ್ ಅಂದ್ರೆ ಹಾಗೆ. ಅಗ್ನಿ, ವರುಣ, ಆಮೇಲೆ ವಾಯು ಬಂತಮ್ಮ. ಎಂತಮ್ಮ ವಾಯು ಬಂತು ಅಂತೆಲ್ಲ? ಯಾರಿಗೆ ಬಂತ? ಇಲ್ಲಿದ್ದವ್ರಿಗಲ್ಲ ಅಮ್ಮ. ಮತ್ತೆ ಅಲ್ಲಿ ಯುದ್ಧದಲ್ಲಿ ವಾಯು. ವರುಣ, ಅಗ್ನಿ, ವಾಯು. ಗಾಳಿ. ಅಮ್ಮ, ಗಾಳಿ ಬಂದದ್ದು ನಿಮ್ಮ ಯಜಮಾನರ ಹೊಡೆತದಲ್ಲಿ ಆ ಗಾಳಿಯನ್ನು ನಿಲ್ಲಿಸಿ ಬಿಟ್ರು. ಬಿಡ್ಲಿಕ್ಕಿಲ್ಲ. ಹೋಗುವ ಗಾಳಿ ನಿಂತ್ರೆ ಏನಾಗುತ್ತದೆ ಅಮ್ಮ?
ಹೋಗೋ ಗಾಳಿ ನಿಂತ್ರೆ ಹೊಟ್ಟೆ ಉಬ್ಬರಿಸುವುದಿಲ್ವೇ? ಮತ್ತೆ ಹಾಗಾಗಿ ಆ ವಾಯುವಿಗೆ ಹೊಟ್ಟೆ ಉಬ್ಬರಿಸಿ ಹಾ. ಗಾಳಿ ಬಿಡ್ಲಿಕ್ಕೆ ಯಾವ ಬದಿಗೆ ಹೋದ ಅಂತಲೇ ಗೊತ್ತಿಲ್ಲ. ಗೊತ್ತಾಗ್ಲಿಲ್ಲ. ಇಲ್ವೇ ಇಲ್ಲ. ಹಾಳಾಗಿ ಹೋಗಿರುವ ಎಲ್ಲ ಅಗ್ನಿ, ವರುಣ, ವಾಯು, ಕುಬೇರ ಇತ್ಯಾದಿಗಳೆಲ್ಲ ಬಂದು ಹಾ. ಯುದ್ಧದಲ್ಲಿ ಹಾ. ಸೋತ್ರಮ್ಮ. ಅಯ್ಯೋಯ್ಯೋ ಹಣವರೆಗಟ್ಟವನೇ, ಹಾ. ಒಂದಿಷ್ಟಾದ್ರೂ ರಸಪ್ರಜ್ಞೆ ಬೇಕೇನು? ಏನು ನಿನಗೆ ರಸ? ಯಾವ ರಸವೂ ಇಲ್ಲ ನಿನ್ನಲ್ಲಿ. ಯಾವ ರಸ ಅಂತ? ಮತ್ತಿನ್ನೇನು ನೀನೀಗ ಆಡಿದಂತಹ ವಿಷಯ ಯಾವುದು? ಯಾವುದು? ದೇವಲೋಕದಲ್ಲಿ ಯುದ್ಧ ಆಯಿತು, ಏನು ಯುದ್ಧಕ್ಕೆ ಮಾಡಿದ್ರು? ಬಂದವರೆಲ್ಲ ಸೋತು ಓಡಿದ್ರು. ಹೌದು. ದೇವೇಂದ್ರನು ಸೋತು ಓಡಿದ. ಹೋದ. ಆಮೇಲೆ ನಮ್ಮವರು ಗೆದ್ರು. ಗೆದ್ರು. ಗದ್ದುಗೆಯನ್ನು ಏರಿ ಗೆದ್ದವರೇ ತಡ ಮಾಡದೆ ಗದ್ದುಗೆ ಮೇಲೆ ಕೂತ್ಕೊಂಡ್ರಮ್ಮ. ಅಲ್ಲ, ಆಮೇಲೆ ಏನಾಯ್ತು? ಅಮ್ಮ, ಆಮೇಲೆ ಪರಿಸ್ಥಿತಿ ಹಾ? ಎಲ್ಲವರನ್ನು ಗೆದ್ದ ಮೇಲೆ ಹಾ. ಏನ್ ಹೇಳುದಮ್ಮ? ಅಯ್ಯೋ ನನ್ನ ಗ್ರಾಚಾರವೇ, ಆ, ಗದ್ದುಗೆಯನ್ನು ಏರಿ ಕುಳಿತಾಗ ಸಂತೋಷ ಆಗಬೇಕು. ಸಂತೋಷಕ್ಕಾಗಿ ಆ ಸಂತೋಷಕ್ಕಾಗಿ ಅಲ್ಲಿರುವ ಆ ಹೆಣ್ಣು ಮಕ್ಕಳಿದ್ದಾರಲ್ಲಮ್ಮ, ಹೆಣ್ಣು ಮಕ್ಕಳು, ಅದೇ ಅಪ್ಸರ ಆ ಅಪ್ಸರೆಯರು. ಅಪ್ಸರೆಯರು. ಹೌದು. ಯಾರೆಲ್ಲ ಬಂದ್ರ? ಮೊದಲು ಹಂಬೆ ಬಂತು. ಹಂಬೆಯ? ಹಂಬೆ ಹಂಬೆ ಹೊಸ ಹೆಸರು ನಾನು ಇಲ್ಲಿವರೆಗೆ ಕೇಳಲಿಲ್ಲ. ಹೌದು, ಹಂಬೆ. ಹಂಬೆ ಅನ್ನುವಂತಹ ಅಪ್ಸರಾ ಸ್ತ್ರೀ ಒಬ್ಳಿದ್ದಾಳೆ ಹಾ. ಅಲ್ವೋ? ಹಾ. ರಂಬೆ ಇರ್ಬೇಕು. ಹಾ, ರಂಬೆ ರಂಬೆ ಅವಳೆ. ಹಾ, ರಂಬೆ ಆದ್ಮೇಲೆ ಊದುಬತ್ತಿ ಬಂತಮ್ಮ. ಯಾಕೆ ಹೊತ್ತಿಸ್ಲಿಕ್ಕ? ಹಾ, ಮತ್ತೆ ಅವಳ ಹೆಸರು ಊದುಬತ್ತಿ. ಏ ಪುಣ್ಯಾತ್ಮ, ನಿನ್ನ ನಾಲಿಗೆಗೆ ಯಾರೋ ಬಜೆ ಹಾಕಿ ತಿಕ್ಕಿದ್ದು? ಅಮ್ಮನೇ. ಅಮ್ಮನೆಯ? ನಿನ್ ಗೊತ್ತುಂಟ? ಸರಿ ಹಾಕಿ ತಿಕ್ಲಿಲ್ವ ಅಂತ? ಉಚ್ಚಾರವೇ ಸರಿ ಬರುವುದಿಲ್ವೇ? ಏನಾಯ್ತಮ್ಮ? ಅದು ಊದುಬತ್ತಿಯ? ಮತ್ತೆ ಊರ್ವಶಿ. ಊರ್ವಶಿ. ಹಾ. ಆಮೇಲೆ ಮೇಣದ ಬತ್ತಿ. ಯಾಕದು? ಅಲ್ಲ, ಅವಳ ಏನ್ ಹೆಸರು ಕತ್ಲೆ ಇತ್ತ ಅಲ್ಲಿ? ರಮ್ಯ, ಊರ್ವಶಿ, ಆಮೇಲೆ ಮೇನಕೆ. ಮೇನಕೆ ಮೇನಕೆ. ಹಾ. ಆಮೇಲೆ ತಿಲೋತ್ತಮೆ. ಹಾ. ಬಂದವರೆಲ್ಲ ಶುರು ಮಾಡಿದ್ರಮ್ಮ. ಏನ್ ಮಾಡಿದ್ರ? ನಮ್ಮ ಯಜಮಾನ್ರು ಗದ್ದುಗೆ ನೀರಿ ಕುಳಿತಾಗ ಇವರದ್ದು ಶುರು ಆಯ್ತು ನೋಡಿ. ಏನು? ತಕ್ಕಿಟ ತಕ್ಕದಿ ಮತ್ತು ಮೊದಲು ನಿನಗೆ ನಾಟ್ಯ ಬರ್ತಿರ್ಲಿಲ್ವೇ? ಇದನ್ನ ಒಂದು ಬಾರಿ ನೋಡಿದಾಗ್ಲಿ ಇಷ್ಟು ಕಲಿತೀಯ ನೀನು? ಎಂತ ಇನ್ನೂ ಕಲಿತಿದ್ದೆ ಅಮ್ಮ. ಸ್ವಲ್ಪ ದಿವಸ ಅಲ್ಲಿ ಇರ್ತಿದ್ರೆ ಬಂದಂತ ಹೆಣ್ಣು ಮಕ್ಕಳ ಕಾಲೆಲ್ಲ ಸೀರೆ ಒಳಗೆ ಇತ್ತು. ಹಾಗಾಗಿ ನಿನಗೆ ಏನು ಅಂತ ಗೊತ್ತಾಗ್ಲಿ. ಹೆಜ್ಜೆ ಹಾಕುವುದೇ ಕಾಣದೇ ಇದ್ದದ್ರಿಂದ ಕಾಣಲೇ ಇಲ್ಲ. ಹೋಗ್ಲಿ, ಇಷ್ಟೇ ಕಲ್ತದ್ದು ಸಾಕು. ಹೌದಮ್ಮ. ಅವರನ್ನೆಲ್ಲ ಕರೆದು ಹಾ. ಸಾಕು ನಿಲ್ಲಿಸಿ ಅಂತ ಸಮಾಧಾನ ಆದಂತ ನಿಮ್ಮ ಯಜಮಾನ್ರು ಬಹುಮಾನವನ್ನು ಕೊಟ್ರು. ಕೊಡ್ಬೇಕು. ನಮ್ಮವರು ಉದಾರ ಗುಣ ಅಂದ್ರೆ ಅದು. ಯಾರಲ್ಲಿಯೂ ಕಲಾವಿದರನ್ನು ಯಾವ ಹೊತ್ತಿನಲ್ಲಿಯೂ ನಮ್ಮವರು ಹಿಂದೆ ಹಾಕುವವರಲ್ಲ. ಇಲ್ಲ. ಹಾ. ಎಲ್ಲವರನ್ನು ಪ್ರತ್ಯೇಕವಾಗಿ ಕರೆದು ಅವರಿಗಾಗುವ ಮರ್ಯಾದೆಯನ್ನು ಕೊಟ್ರಮ್ಮ. ಹೌದೇನೋ? ವಾ. ಅದು ಅವರೆಲ್ಲ ಒಟ್ಟಿಗೆ ಇರುವವರು ತಾನೆ. ಹೌದು. ಅವರೆಲ್ಲರಿಗೂ ಒಟ್ಟಿಗೆ ಒಂದೇ ಬಾರಿ ಕೊಟ್ರೆ ಸಾಕಾಗುದಿಲ್ವ? ಒಂದೇ ಬಾರಿ ಇವರು ಯಾಕೆ ಪ್ರತ್ಯೇಕವಾಗಿ ಕರೆದು ಕೊಟ್ಟದ್ದು? ಒಂದೇ ಬಾರಿ ಕೊಟ್ರೆ ಕೊಟ್ಟವರ ಕಿಸೆಗೆ ಹಾಕೊಂಡ್ರೆ ಅವ್ರಿಗೆ ಸಿಕ್ಕುದಿಲ್ಲ ಅಲ್ಲಮ್ಮ. ತಲುಪಬೇಕಾದವರಿಗೆ ತಲುಪದೇ ಇದ್ರೆ ಸರಿಯಾಗಿ. ಆದ್ರಿಂದ ಹಾ. ಎಲ್ಲವರಿಗೂ ಹಂಚಿ ಕೊಟ್ರಮ್ಮ. ಹಾ. ಹಂಚಿ ಕೊಟ್ಟು ಅವರು ಆ ಬದಿಗೆ ಹೋದ್ಮೇಲೆ ಇವರು ಸಿಂಹಾಸನದಲ್ಲಿ ಕುಳಿತಿದ್ರು. ಹೌದಮ್ಮ. ಪುಣ್ಯಾತ್ಮ, ಅಮ್ಮ. ನೀನೊಂದು ಕೆಲಸ ಮಾಡ್ತೀಯ? ಏನಮ್ಮ? ಹೌದೇನೋ? ಹಾ. ನೀನು ಹೇಳಿದಂತಹ ವಿಷಯ ಯಾವುದಂತಾದ್ರೂ ನಿನಗೆ ಗೊತ್ತುಂಟ? ಗೊತ್ತುಂಟು. ಸಂತೋಷದ ವಿಷಯ. ಹೌದು. ಆ ವಿಷಯವನ್ನು ಹೇಳುವಾಗ ಅಮ್ಮ ಗದ್ದಿಗೆಯಲ್ಲಿ ಅದು ಕುಳಿತ್ರೆ ಅಮ್ಮ, ಅಲ್ಲಿ ಬಂದವರು ಕುಳಿದ್ರೆ ಎಂತದ ನೀನು? ಯಾರು ಸತ್ತಿದ್ದಾರೋ ಇಲ್ಲಿ ಅಳುವುದಕ್ಕೆ? ಮತ್ತೆ ಹಾಗೆ ಸಂತೋಷದ ವಿಷಯವನ್ನು ಹೇಳುವಾಗ ನಗು ನಗುತ್ತಾ ಹೇಳಬೇಕು, ಸಂತೋಷವಾಗಿ ಆಡಬೇಕು, ನಗಡ್ಬೇಕು. ನಗು. ಈ ವಿಷಯ ಹೇಳುವಾಗ ನಗಬೇಕು. ನಗಬೇಕು.
ಬೇಡವೋ? ಕಣ್ಣೀರು ಬರೆಸಿಕ. ಅಮ್ಮ, ಏನು ಈ ಸಂದರ್ಭದಲ್ಲಿ ನನಗೆ ನಗೆ ಬರುವುದಿಲ್ಲ. ನಗಬೇಕು. ಆದ್ರೂ ನಗುವ ವಿಷಯ ಆದ್ರಿಂದ ನಗಬೇಕು. ನಗಬೇಕು. ಆದೀತಮ್ಮ. ಅಮ್ಮ, ನೀವು ಯಜಮಾನ್ರು ದೇವಲೋಕಕ್ಕೆ ಹೋದ್ರು, ಅಲ್ಲಿರುವವರನ್ನೆಲ್ಲ ಗೆದ್ರು. ಆಮೇಲೆ ದೇವಲೋಕದಲ್ಲಿ ಅವರಿಗೆ ಬೇಕಾದ ಅತಿಥಿ ಸತ್ಕಾರಗಳೆಲ್ಲ ನಡೆಯಿತು. ಹೌದೇನಾ? ನಿನಗೆ ಹರಕೆ ಉಂಟ ಯಾರ್ದಾದ್ರು? ಏನಮ್ಮ? ಮತ್ತಿನ್ನೇನು? ಆ ವಿಷಯವನ್ನು ಹೇಳಿ ಮುಗಿಸಿದವ ನೀನು. ಆದ್ರೂ ಅದನ್ನು ಅಳುತ್ತಾ ಹೇಳಿದ್ದಲ್ಲಮ್ಮ. ಓಹೋ, ಈ ನೀವು ಸಂತೋಷದ ವಿಷಯ ನಗಬೇಕು ಅಂದ್ರಲ್ಲ, ಹಾಗಾಗಿ ನಗುತ್ತಾ ಹೇಳುದಮ್ಮ. ನಗುತ್ತಾ ಮತ್ತೆ ಪುನರಾವರ್ತನೆ. ಹೌದು. ಎಲ್ಲವರನ್ನು ಗೆದ್ದ ಬಳಿಕ ಗದ್ದುಗೆ ನೇರಿ ಇನ್ನೇನು ದೇವಲೋಕಕ್ಕೆ ನಾನೇ ಅಂತ ಹೇಳುವ ಆ ಸಮಯದಲ್ಲಿ ಮತ್ತೊಬ್ಬಂದ ಅಲ್ಲಿಗೆ. ಮತ್ತೊಬ್ಬ ಹೆದರಿ ಓಡಿ ಹೋದವರು. ಉಳಿದವ ಯಾರು? ಅದು ಯಕ್ಷ ಏನೋ ಬಂದ. ಯಕ್ಷ? ಹೌದು. ಹೇಗೆ ಬಂದ? ಯಕ್ಷ ಬರುವಾಗಲೇ ಏನು ಬೆಂಕಿ ಆಗ್ತಾ ಬಂದ. ಅಮ್ಮ ಅಮ್ಮ ಏನೋ ಅಮ್ಮ ಏನೋ ಬಂದವನೇ ನೀವು ಯಜಮಾನ್ರ ಎದುರಿನಲ್ಲಿ ನಿಂತ. ಅಷ್ಟು ಧೈರ್ಯ? ಹೌದು. ಆಮೇಲೆ ಇವರಿಗೂ ಸಿಟ್ಟು ಬಂತು. ಎಲ್ಲವರನ್ನು ಹೊಡೆದೋಡಿಸಿದ್ದೇನೆ, ನೀನೊಬ್ಬ ಉಳಿದಿದ್ಯಾ, ಒಂದೆಯೋ ಬಾ ಮುಂದೆ ಅಂತ ಹೋಗಿ ಯುದ್ಧಕ್ಕೆ ನಿಂತ್ರಮ್ಮ. ನಿಂತಾಗ ಯಕ್ಷ ಕೈಯಲ್ಲಿದ್ದ ಆಯುಧವನ್ನು ತಿರುಗಿಸಿ ನೀವು ಯಜಮಾನ್ರ ತಲೆ ಮೇಲೆ ಒಂದು ಬಿಟ್ಟ. ಪುಣ್ಯಾತ್ಮ, ನನ್ನವರು ಸುಮ್ಮನೆ ಇದ್ರೇನೋ? ಇಲ್ಲ. ಏನ್ ಮಾಡಿದ್ರ? ಬಿಟ್ಟ ಹೊಡೆತಕ್ಕೆ ಅಲ್ಲೇ ಕೂತ್ಕೊಂಡ್ರಮ್ಮ. ಯಾಕೆ ಕುಳಿತುಕೊಂಡ್ರು? ನಾನು ಆಲೋಚನೆ ಮಾಡಿದೆ, ನಿಮ್ಮ ಯಜಮಾನರು ಸಾಮಾನ್ಯದವರಲ್ಲ, ಯಾವ ಬಗೆಯಲ್ಲಿ ಯುದ್ಧ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಂತಂತ ನೀವು ಯಜಮಾನರು ಕೂತಾಗ ಕೂತ್ಕೊಂಡೇ ಯುದ್ಧ ಮಾಡ್ತಾರೆ ಅಂತ ತಿಳಿದೆ ಅಮ್ಮ. ಏನ್ ಮಾಡಿದ್ರ? ಕೂತವ್ರು ಅಲ್ಲ ನಿಧಾನ ಹೊರಗಿದ್ರಮ್ಮ. ಅಮ್ಮ, ನಿಮ್ಮ ಯಜಮಾನರು ಸಾಮಾನ್ಯದವರಲ್ಲ, ನಿಂತು ಯುದ್ಧ ಮಾಡಬಲ್ಲರು, ಕುಳಿತು ಯುದ್ಧ ಮಾಡಬಲ್ಲರು, ಮಲಗಿಯೂ ಯುದ್ಧ ಮಾಡಬಲ್ಲರು, ಸಾಮರ್ಥ್ಯ ಉಂಟು ಎನ್ನುವ ದೃಷ್ಟಿಯಿಂದ ಮಲ್ಕೊಂಡೇ ಏನೋ ಮಾಡ್ತಾರೆ ಅಂತ ಆಲೋಚನೆ ಮಾಡಿದ. ಏನು ಮಾಡ್ಲಿಲ್ವೇನೋ? ಕೊಂಡೇಗ ನೋಡ್ತೇನೆ ನಿಮ್ಮ ಯಜಮಾನ್ರ ಹೆಣ ಉದ್ರಿಸ್ತಮ್ಮ. ನಿಮ್ಮ ಯಜಮಾನ್ರು ಸತ್ತೋದ್ರಮ್ಮ.